Production number 2, launch the title please. ನನ್ನ ಪ್ರೀತಿನೂ ಹಾಗೆ ಆಳವಾಗಿ ಇಳಿದ್ಬಿಟ್ಟಿದ್ದೀನಿ. ನನ್ನ ಮೇಲೆ ಎತ್ತದಕ್ಕೆ ಅವಳೇ ಬರಬೇಕು. ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಸಾಲು ಸಾಲು ಸಿನಿಮಾಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋದು. ಆಕಾಶ್, ಅರಸು, ಮೆರವಣಿಗೆ, ಚಿರು ಇಂತಹ ಅತ್ಯದ್ಭುತ ಸಿನಿಮಾಗಳನ್ನ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ನೀಡಿದಂತಹ ಹೆಮ್ಮೆಯ ನಿರ್ದೇಶಕರು. ದಯವಿಟ್ಟು ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಈ ಒಂದು ಸಿನಿಮಾವನ್ನ ನಾನು ಮಾಡ್ಬೇಕು ಅಂದಾಗ ನಮ್ಗೆ ಅನುರಾಗ್ ಸರ್ ಅಂತ A-Class ಸಿರಿ ಪ್ರೊಡಕ್ಷನ್ ಮತ್ತೆ MMM ಮಿಥುನ್ ಅಂತ ಅವ್ರ ಜೊತೆ ಅವ್ರ ಬ್ರದರ್ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿದ್ದಾರೆ ಚೇತು ಅಂತ. ಅವ್ರು 3 ಜನ ಈ ಒಂದು ಸಿನಿಮಾ ಮಾಡ್ಬೇಕು ಅಂತ ಹೇಳಿದ್ರು. ಆ ಸಿನಿಮಾ ಆಗೋದಕ್ಕೆ ಮುಖ್ಯ ಕಾರಣ ನಮ್ಮ ರಕ್ಷಿತ್, ಈ ಚಿತ್ರದ ನಾಯಕ ನಟನಾಗಿ ರಕ್ಷಿತ್ ನನ್ನ ಸಿನಿಮಾಗಳೆಲ್ಲ ತುಂಬಾ ನೋಡಿದ್ದಾರೆ. ಅವ್ರದೇ ಆದಂತ ಒಂದು ಕಥೆನ ಮಾಡ್ಕೊಂಡು, ಸರ್ ಈ ಒಂದು ಕತೆ ಮಾಡಿದೀನಿ, ಒಂದು ಲೈನ್ ಮಾಡಿದೀನಿ ನೋಡಿ ಚೆನ್ನಾಗಿದೆ ಅಂತ ನನ್ನ ಹತ್ರ ಕೇಳಿದ್ರು. ನನಗೆ ಕತೆ ಕೇಳಿದ ತಕ್ಷಣ ತುಂಬಾ ಸ್ಟ್ರೈಕ್ ಆಯ್ತು. ಅಂದ್ರೆ ಈಗಿನ ಜನರೇಷನ್ಗೆ ಹೇಳ್ ಮಾಡಿಸ್ದಂಗಿತ್ತು ಆ ಕತೆ. ಫಸ್ಟ್ ಸ್ಟಾರ್ಟ್ ಆಗಿದ್ದು ರಕ್ಷಿತ್ ಅವರಿಂದ. ಮಹೇಶ್ ಸರ್ ಹೇಳಿದಂಗೆ ಅವ್ರ ಕತೆ ಬರ್ದಾಗ ಅಂದ್ರೆ ಅವ್ರು ನನಗೆ ಹೇಳಿದ್ದೇನಂದ್ರೆ, ಸರ್ ನಾನು ಯಾವತ್ತೋ ಅನ್ಕೊಂಡ್ಬಿಟ್ಟಿದ್ದೀನಿ, ನಾನು ಫಸ್ಟ್ ಸಿನಿಮಾ ಮಾಡಿದ್ರೆ ನೀವೇ ಮ್ಯೂಸಿಕ್ ಡೈರೆಕ್ಟ್ರು, ನೀವೇ ಡೈರೆಕ್ಟ್ರು, ಈ ತರ ಅಂತ ಅವರು ತಂಡ ಕಟ್ಟಿರೋದೇ ರಕ್ಷಿತ್ ಅವರು. ಹಾಗೆ ಮಹೇಶ್ ಸರ್ ಜೊತೆ ಕೆಲಸ ಮಾಡ್ಬೇಕು ಅನ್ನೋದು, ನಾನು ನಮ್ಮ ಗುರುಗಳು ಹಂಸಲೇಖ ಸರ್ ಅಲ್ಲಿ ಇದ್ದಾಗಲಿಂದ ಮಹೇಶ್ ಸರ್ನ ನೋಡಿದ್ದೀನಿ, ಅವ್ರ ಬಗ್ಗೆ ಕೇಳಿದ್ದೆ ನಾನು. ಅವರು ನಿರ್ದೇಶಕರಾದಾಗ ಯಾವಾಗ ಆಕಾಶ್ ಬಂತು ಅವಾಗಲಿಂದ ನನಗೆ ಅವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ. ಯಾಕಂದ್ರೆ ಸಂಗೀತಕ್ಕೆ ಅದರದೇ ಆದಂತ ಒಂದು ಕ್ಯಾರೆಕ್ಟರ್ ಇರುತ್ತೆ ಅವರ ಸಿನಿಮಾಲಿ. ಯಾವ್ದೋ ಒಂದು ವಿಚಾರಕ್ಕೆ ಹೋಗಿದ್ದೆ ಸರ್ ಸ್ಟುಡಿಯೋಗೆ. ಆ ಸೀನ್ ನೋಡ್ತೀರಿ, ಇದಕ್ಕೆ ಏನಾದ್ರು ಬದಲಿ ಅಂದ್ರು. ಸರ್ ನನ್ನ ಹಾಡುಗಳಿಗೆ ಬರೋದು ಅಭ್ಯಾಸ, ಈ ಸಿಚುವೇಶನ್ಗೆ ಏನೋ ಬರೋದು ಗೊತ್ತಿಲ್ಲ ಸರ್ ಅಂದೆ. ನಿಮ್ ಕೈಯಲ್ಲಿ ಆಗಕ್ಕೆ ಬದಲಿ ಅಂದ್ರು. ಸೊ ಹಾಗೆ ಒಂದು ಪ್ರಯತ್ನ ಪಟ್ಟಿದ್ದೀನಿ ಮೇಡಮ್. ಸರ್ಗೂ, ಮಹೇಶ್ ಸರ್ಗೂ, ರಕ್ಷಿತ್ ಕೂಡ ನಮ್ಮ ಕ್ರಿಕೆಟ್ ಫ್ರೆಂಡೇ ಅವನು. ಅವನು ಬರಬೇಕಾದ್ರೆ ಇನ್ನೂ ಬಹಳ ಆಗ್ತಾ ಅನಿಸ್ತು. ಒಂದು ಪ್ರಯತ್ನ ಮಾಡಿದ್ದೀನಿ ಮೇಡಮ್. ಅವಕಾಶ ಕೊಟ್ಟಿದ್ದಕ್ಕೆ ನಿರ್ದೇಶಕರು ಅನೂಪ್ ಸರ್ಗೂ ಬಹಳ ಧನ್ಯವಾದ ಸರ್. ಈ ಸಿನಿಮಾಗೆ ಎಲ್ಲರೂ ಹೇಳಿದಂಗೆ ರಕ್ಷಿತೇ ಕಾರಣ. ಇಟ್ಸ್ ಆಲ್ ಬಿಕಾಸ್ ಆಫ್ ರಕ್ಷಿತ್. ಅವನೆಂತು ಅಂದ್ರೆ ನಾನು ರಕ್ಷಿತ್ ನಾವಿಬ್ರು ಜಿಮ್ ಹೋಗ್ತಿದ್ವಿ. ಒಂದ್ ದಿವಸ ನಾನು ರಕ್ಷಿತ್ ಮಾತಾಡ್ಸಿಲ್ಲ, ರಕ್ಷಿತ್ ನನ್ನ ಮಾತಾಡ್ಸಿಲ್ಲ. ಒಂದ್ ದಿವಸ ಆಕ್ಚುಲಿ ರಕ್ಷಿತ್ ಫ್ರೆಂಡ್ ಒಬ್ಬ ಇರ್ತಾನೆ, ಹುಡ್ಗ ಇಲ್ಲಿ ಬಂದಿಲ್ಲ ಅನ್ಸಿದ್ದು. ಅವನ್ಗೆ ರಕ್ಷಿತ್ ಮೇಲೆ ಏನೋ ಅಭಿಮಾನ. ಸರ್ ಇಲ್ಲ ರಕ್ಷಿತ್ ಒಂದ್ ಸಿನಿಮಾ ಮಾಡ್ತಿದ್ದಾನೆ ಸರ್, ದಯವಿಟ್ಟು ನೀವು ಬರ್ಬೇಕು, ಕೇಳಿ ಸರ್ ಕತೆ ಕೇಳಿ ಅಂತ. ಆಲ್ಮೋಸ್ಟ್ 6 months ನನ್ನ ಹಿಂದೆ ಬಿದ್ದಿದ್ರು. ನಾನು ಏನ್ ಈ ಹುಡುಗರಿಗೆ ಇಷ್ಟೊಂದು ಎಂತು ಅಂತ ಹೇಳಿ ಒಂದ್ ದಿವಸ ರಕ್ಷಿತ್ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾರೆ. ನಾನು ಇನ್ನೂ ಎಂದು ಕಾಫಿ ಕುಡಿದಿದ್ದೀನಿ, ರಕ್ಷಿತ್ ನಮ್ಮ ಮನೆ ಮುಂದೆ. ಏನ್ ರಕ್ಷಿ ಅಂತ ಕೇಳಿದ್ರೆ, ಸರ್ ಇಲ್ಲ ಸರ್ ಇವಾಗ ನೀವು ಏನಾದ್ರು ಮಾಡಿ ನಾನು ಕತೆ ಕೇಳ್ಬಿಡಿ, ನೀವು ಪ್ರೊಡ್ಯೂಸ್ ಮಾಡ್ತಿರೋ ಬಿಡ್ತಿರೋ ನಾನು ಕತೆ ಕೇಳಿ. ದೆನ್ ನಮ್ಮಮ್ಮನೂ ಇದ್ರು ಅಲ್ಲಿ, ನಾನು ಇದ್ದೆ. ನಮ್ಮಮ್ಮ ಕಾಫಿ ಮಾಡ್ಕೊಂಡೆ ಕತೆ ಕೇಳ್ತಿದ್ರು, ನಾನು ಕೇಳ್ತಿದ್ದೆ. ದೆನ್ ಐ ಫೀಲ್ ಸಮ್ವೇರ್ ಆ ಹುಡುಗನಲ್ಲಿರೋ ಎಂತು ಅಂದ್ರೆ ಕಾನ್ಫಿಡೆನ್ಸ್. ಇಟ್ಸ್ ನಾಟ್ ಓವರ್ ಕಾನ್ಫಿಡೆನ್ಸ್, ಏನೋ ಒಂದು ರೀತಿ ಪಾಸಿಟಿವ್ ಇದೆ, ಕಾನ್ಫಿಡೆನ್ಸ್ ಇದೆ. ಸೊ ಅಲ್ಲಿಂದ ನನ್ನ ಕರ್ಕೊಂಡು ಹೋಗ್ತಾರೆ, ಮಹೇಶ್ ಸರ್ನ ಮೀಟ್ ಮಾಡಿಸ್ತಾರೆ. ಮಹೇಶ್ ಸರ್ ಆಸ್ ಹಿ ಟೋಲ್ಡ್ ದೊಡ್ಡ ಮನೇಲಿ ಒಡನಾಟ ಇದ್ದವರು. ಸೊ ನಮಗೂ ಒಂದು ಆಸೆ ಇತ್ತು, ಅಪ್ಪು ಸರ್ನ ಅಟ್ಲೀಸ್ಟ್ ಒಂದ್ಸತಿ ಹೋಗಿ ಟಚ್ ಮಾಡ್ಬೇಕು ಅಂತ. ಯಾಕಂದ್ರೆ ನಾವು ಅಷ್ಟು ಹಾರ್ಡ್ಕೋರ್ ಫ್ಯಾನ್ಸ್. ಫಸ್ಟ್ ಡೇ ಫಸ್ಟ್ ಶೋ ನಾನು ನಮ್ಮ ತಂದೆ ಯಾವುದೇ ಸಿನಿಮಾ ಆಗಲಿ ಮೇನ್ ಥಿಯೇಟರ್ ಹೋಗಿ ಬ್ಲಾಕ್ ಟಿಕೆಟ್ ಕೊಟ್ಟು ನೋಡ್ತಿದ್ರು. ಎಲ್ರಿಗೂ ನಮಸ್ಕಾರ. ತುಂಬಾ ದಿನ ಆದ್ಮೇಲೆ ಭೇಟಿ ಮಾಡ್ತಿದ್ದೀವಿ. ಮೊದಲನೇದಾಗಿ ಮೀಡಿಯಾದವ್ರಿಗೆ ಅಂಡ್ ಎಲ್ಲ ಪ್ರೊಡ್ಯೂಸರ್ಸ್, ಡೈರೆಕ್ಟರ್, ರಕ್ಷಿತ್, ಎಲ್ಲ ಫ್ಯಾಮಿಲಿಗೆ ವೆಲ್ಕಮ್. ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಬಟ್ ತುಂಬಾ ಖುಷಿ ಆಗ್ತದೆ ಮಹೇಶ್ ಬಾಬು ಸರ್ ಜೊತೆ ಕೆಲಸ ಸಿಕ್ಕಿರೋದು. ಅಂದ್ರೆ ನನ್ನ ಫೇವ್ರೇಟ್ಸ್ ಅಪ್ಪು ಸರ್, ರಮ್ಯಾ ಮ್ಯಾಮ್, ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದವರು, ಅವ್ರಿಗೆ ಆಕ್ಷನ್ ಕಟ್ ಹೇಳಿದವರು. ಈಗ ಅವ್ರ ಜೊತೆ ನನಗೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಸೊ ಅದಕ್ಕೆ ಮಹೇಶ್ ಬಾಬು ಸರ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ನೀವೆಲ್ಲರೂ ನಮಸ್ಕಾರ ಬಂದಿದ್ದಕ್ಕೆ, ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಟು ಶೇರ್ ದಿಸ್ ಪ್ಲಾಟ್ಫಾರ್ಮ್ ವಿತ್ ಸಚ್ ರೆನೌನ್ಡ್ ಆರ್ಟಿಸ್ಟ್ ಅಮಿತ್ ಅವರು, ರಕ್ಷಿತ್ ಅವರು, ಪ್ರೇಮ್ ಸರ್ ಅವರು, ಮಹೇಶ್ ಬಾಬು ಸರ್, ಇಟ್ ಇಸ್ ಅನ್ ಆನರ್. ಸೊ ನೀವೆಲ್ಲರಿಗೂ ಗೊತ್ತಿದ್ದ ಹಾಗೆ ಮಹೇಶ್ ಬಾಬು ಸರ್ ಎಷ್ಟು ಟ್ಯಾಲೆಂಟೆಡ್ ಆಕ್ಟರ್ಸ್ ಲಾಂಚ್ ಮಾಡಿದ್ದಾರೆ. ಹಾಗೇನೆ ನನಗೂ ಈ ತರ ಅವಕಾಶ ಸಿಕ್ಕಿದ್ರಿಂದ ಐ ಆಮ್ ಸೋ ಗ್ರೇಟ್ಫುಲ್. ಅಂಡ್ ಅವ್ರ ಫಿಲ್ಮ್ ಅಲ್ಲಿ ಡೆಬ್ಯೂ ಮಾಡ್ತಾ ಇರೋದು ನನ್ನ ಸೌಭಾಗ್ಯ. ಅಂಡ್ MMM ಗ್ರೂಪ್ಸ್, ಅನುರಾಗ್ ಸರ್, ಮಿಥುನ್ ಸರ್,
ನಮಗೆ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಟು ಮೇಕ್ ದಿಸ್ ಟೀಮ್ ರಿಯಲಿ ಪ್ರೌಡ್. ಸಾರಿ. ಸೊ ಫಸ್ಟ್ ಟೈಮ್ ಆಕ್ಚುಲಿ ರಕ್ಷಿತ್ ಅವರೇ ನಾನು ಫಸ್ಟ್ ಟೈಮ್ ಈ ಕತೆ ನರೇಶನ್ ಕೊಟ್ಟಿದ್ದು ಆ್ಯಂಡ್ ಅವರೇ ಬಂದಿದ್ದು. ಆ್ಯಂಡ್ ಕತೆ ಹೇಳುವಾಗ ತುಂಬಾನೇ ಪ್ಯಾಷನ್ ಮತ್ತು ಕ್ಲಾರಿಟಿ ಇತ್ತು. ಸೊ ಐ ಫೀಲ್ ಈ ಕತೆ ಯಂಗ್ಸ್ಟರ್ಸ್ಗೆಲ್ಲ ಸಕ್ಕತ್ತಾಗಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪ್ಲೇಯಿಂಗ್ ದಿಸ್ ರೋಲ್ ಆ್ಯಂಡ್ ಗ್ಲಾಡ್ ದೇ ಥಾಟ್ ಆಫ್ ಮೀ. ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಅನೂಪ್ ಸರ್ ಹೇಳ್ದಾಗೆ ನಾನು ಸಿನಿಮಾ ಮಾಡ್ತೀನಿ ಅನ್ನೋದು ಆಲ್ರೆಡಿ ನಾನು ಕರಿಯರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗೊತ್ತಿತ್ತು. ನಾನು ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡೇ ಮಾಡ್ತೀನಿ ಅಂತ. ಸೊ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ ಮಹೇಶ್ ಸರೇ ಡೈರೆಕ್ಟ್ ಮಾಡ್ತಾರೆ ಅಂಡ್ ಅನೂಪ್ ಸರ್ ಅದಕ್ಕೆ ಮ್ಯೂಸಿಕ್ ಮಾಡೇ ಮಾಡ್ತಾರೆ ಅಂತ. ಸೊ ಇಲ್ಲಿಂದ ಕರಿಯರ್ ಸ್ಟಾರ್ಟ್ ಆಗಿದ್ದು. ಈ ಸಿನಿಮಾ ಇವತ್ತು ಟೈಟಲ್ ನ ಲಾಂಚ್ ಮಾಡ್ತಾ ಇದೀವಿ. ತುಂಬಾ ಖುಷಿ ಇದೆ. ಹೋಗಿ ನಾವು ಪಾಂಡಿಚೇರಿಲಿ ಹೋಗಿ ಒಂದು ಹೊಸ ರೀತಿ ಟೈಟಲ್ ನ ರಿವೀಲ್ ಮಾಡಬೇಕು ಅಂತ. ಸೊ ಕ್ಯಾರೆಕ್ಟರ್ ಬಗ್ಗೆ ಮುಂದೆ ಬರ್ತಾ ಒಂದಿಷ್ಟು ಕಂಟೆಂಟ್ಸ್ ಗಳು ಆಚೆ ಬರುತ್ತೆ. ಸೊ ಇದೊಂದು ಸಿನಿಮಾಗೆ ಹೇಗೆ ನೀವೆಲ್ಲ ನನಗೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಎಷ್ಟು ಪ್ರೀತಿ ತೋರಿಸಿದೀರಾ ಅದೇ ರೀತಿ ಈಗ ಸಿನಿಮಾ ಮಾಡ್ತಾ ಇದೀನಿ. ಇದ್ರ ಮೇಲೂ ಇರ್ಲಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಹೇಶ್ ಅಣ್ಣ ಜೊತೆ ಕೆಲಸ ಮಾಡ್ತಿರೋದು ಅದೊಂದು ಫುಲ್ಫಿಲ್ನೆಸ್ ಈಗ ಮಾಡ್ತಾ ಇದ್ದೀವಿ. ಅಂಡ್ ಈಗ ರೀಸೆಂಟ್ ಒಂದು ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಕೃಷ್ಣಂ ಪ್ರಣಯ ಸಖಿ. ಎಲ್ಲಾ ಮಾಧ್ಯಮ ಮಿತ್ರರಿಗೆ ಇಲ್ಲಿಂದ ಥ್ಯಾಂಕ್ ಯು ಹೇಳ್ತೀನಿ. ಇಷ್ಟು ದೊಡ್ಡ ಮಟ್ಟದ ಹಿಟ್ ಆಗೋದಕ್ಕೆ ನಿಮ್ಮ ಒಂದು ಪಾತ್ರ ತುಂಬಾ ಇದೆ. ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ಅಂಡ್ ಆಫ್ಟರ್ ಏಕಲವ್ಯ KD ಕೃಷ್ಣಂ ಪ್ರಣಯ ಸಖಿ ಇದು ನನ್ನ ಮುಂದಿನ ಚಿತ್ರ. ಸ್ಪೆಷಲ್ ಅಂತಂದ್ರೆ ರಕ್ಷಿತ್, ಎಲ್ಲರೂ ಹೇಳಿದಾರೆ ರಕ್ಷಿತ್ ಅಂತ, ಬಟ್ ಹೇಳಬೇಕು ಸ್ಟೋರಿ. ನಾನು ಅವ್ರಿಗೆ ಹೇಳಿದೆ, ಮಹೇಶ್ ಅಣ್ಣ ಹೇಳಿದ್ರು ನೀನೊಂದು ಕತೆ ಕೇಳು ವಿಜಯ್, ನಿಮ್ಗೆ ಇಷ್ಟ ಆದ್ರೆ ಮಾಡು ಅಂತಂದ್ರು. ನಾನು ಅವ್ರಿಗೂ ಹೇಳಿದೆ ದಯವಿಟ್ಟು ಬೈಕ್ ಹೊಡಿ, ನಾನು ನನ್ನ ಒಂದು ಡೈರೆಕ್ಷನ್ ಪ್ರಿಪರೇಷನ್ ಅಲ್ಲಿ ಇದ್ದೀನಿ, ಬಟ್ ನನ್ಗೆ ಸ್ಟೋರಿ ಲೈನ್ ನಂಗೆ ಟ್ರಿಗರ್ ಆದ ಡೆಫಿನೆಟ್ಲಿ ನಾನು ಮಾಡ್ಕೊಡ್ತೀನಿ ಅಂತ. ಕತೆ ಕೇಳಿದೆ ಅಂಡ್ ಹೇಳ್ಬೇಕು ಆನೆಸ್ಟ್ ಆಗಿ ತುಂಬಾನೇ ಚೆನ್ನಾಗಿದೆ. ಈಗಿನ ಒಂದು ಜನರೇಷನ್ಗೆ ಏನ್ ಬೇಕು, ಯೂತ್ಸ್ ಏನ್ ದಾರಿ ತಪ್ಪಿದ್ದಾರೆ ಅದ್ರ ಮತ್ತೆ ದಾರಿಗೆ ಯಾವ ರೀತಿ ತರಬೇಕು ಇಷ್ಟನ್ನು ಸಂಪೂರ್ಣವಾಗಿ ಒಂದು ಕಥೆನಲ್ಲಿ ಹೇಳಿದ್ದಾರೆ. ಅದಕ್ಕೆ ಒಂದು ಕುತ್ಕೊಂಡು ಸ್ಕ್ರೀನ್ ಪ್ಲೇ ವರ್ಕ್ ಮಾಡಿದ್ವಿ, ಒಂದು ಸಿನಿಮಾಟಿಕ್ ಟಚ್ ಕೊಟ್ಟರು ಮಹೇಶನ್ನ. ಎಲ್ಲ ಕುತ್ಕೊಂಡು ಅದೊಂದು ಅದ್ಭುತವಾದ ಶೇಪ್ ಪಡ್ಬೋದು. ಹಂತವಾಗಿ ಎಲ್ಲರೂ ಜಾಯ್ನ್ ಆಗ್ತಾ ಬಂದ್ರು. ಅನೂಪ್ ಸಿಳಿನ್ ಸರ್ ಒಂದು ಮೆಲೋಡಿ ಕಿಂಗ್ ಅಂತಾನೆ ಹೇಳ್ಬೋದು ಅವ್ರನ್ನ. ಅವರ ಸಂಗೀತ ಈ ಸಿನಿಮಾಗೆ ತುಂಬಾ ದೊಡ್ಡ ಪ್ಲಸ್ ಆಗ್ತಾ ಇದೆ. ನಮ್ಮನ್ನ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ ನ ಸಲಗ. ಗೊತ್ತಿಲ್ಲ, ನಾವು ಗೊತ್ತಿಲ್ದಿರನೋ ಈ ಸಿನಿಮಾ ಅಂತ ಬಂದಿರ್ತೀವಿ. ಇಲ್ಲಿ ನಮ್ಮ ಮಕ್ಕಳು ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇರ್ತೀವಿ. ಅದ್ರಲ್ಲಿ ನನ್ನ ಮಕ್ಕಳು ಕೂಡ ಇದ್ದಾರೆ. ಹಂಗೆ ನಂದು ಪುಟ್ಟು ತಂಗಿ ಮಗು ಇದ್ದಂಗೆ, ಅದು ಕಾವ್ಯ ಅವ್ರ ಮಗು ಅಷ್ಟೇ. ನನ್ನ ಈಗ ನಂಗೆ ನೋಡಿ ಖುಷಿ ಆಯ್ತು. ನಾನು ಮೊನ್ನೆ ಮಾತಾಡಿದ್ದೆ. ಸೊ ಇವರೆಲ್ಲ ನೆಕ್ಸ್ಟ್ ಇಂಡಸ್ಟ್ರಿನ ಬೇರೆ ಇನ್ನೊಂದು ರೂಪಕ್ಕೆ ತಗೊಂಡು ಹೋಗೋದಕ್ಕೆ ಮುಂದೆ ಬರ್ತಿರೋದನ್ನೇ ನಿಮ್ಮೆಲ್ಲರ ಆಶೀರ್ವಾದ ಪಡೆಯೋಕೆ ಸದಾ ನಾವು ಯಾವಾಗಲೂ ಒಂದೇ ಕೇಳೋದು, ನಿಮ್ಮಿಂದ ಆಶೀರ್ವಾದ ಕೇಳ್ತೀವಿ. ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದವರಾಗ್ಬೋದು, ನಿಮ್ಗೆಲ್ಲರೂ ನಾವು ಒಂದೇ ಕೇಳೋದು, ಆ ಮಕ್ಕಳು ನಿಮ್ಮ ಮನೆ ಮಕ್ಕಳ ತರ. ಸೊ ಹಾಗಾಗಿ ತಪ್ಪು ಮಾಡಿದ್ರೆ ತಿದ್ಕೊಂಡು ದಯಮಾಡಿ ಅದನ್ನ ಮುಂದಕ್ಕೆ ಕರ್ಕೊಂಡು ಹೋಗಿ. ನಾವೆಲ್ಲ ತುಂಬಾ ಸ್ಯಾಕ್ರಿಫೈಸ್ ಮಾಡ್ಕೊಂಡಿರ್ತೀವಿ ಇದರಲ್ಲಿ. ಈ ಮಕ್ಕಳ ವಿಷಯ ಬಂದಾಗಲೇ ನಮ್ಗೆ ತುಂಬಾ ಎಮೋಷನಲ್ ಆಗ್ಬಿಡ್ತೀವಿ ಜನರಲ್ಲಿ. ಸೊ ಹಂಗಾಗಿ ನನ್ಗೆ ಆಸೆ, ಆ ಎನರ್ಜಿ ಇದೆ. ಆಮೇಲೆ ಬರೀ ನಾವೇ ಅಂತಲ್ಲ, ಬೇರೆ ಯಾರೇ ಹೊಸ ಮಕ್ಕಳು ಬಂದ್ರು ಇವತ್ತು ಒಂದು ಒಳ್ಳೆ ಡೆಡಿಕೇಶನ್ ಅಲ್ಲಿ ಬರ್ತಾ ಇದ್ದಾರೆ. ಆ ವಿಷಯದಲ್ಲಿ ಜರೂಷಾ ಅಂಡ್ ಅಮ್ಮು ಸೊ ಇಬ್ಬರಿಗೂ ತುಂಬಾ ಒಳ್ಳೇದಾಗ್ಲಿ ನಾನು ದೇವರಿಗೆ ಕೇಳ್ಕೊತೀನಿ ಅಷ್ಟೇ. ನಾವು ಮನೆಯಲ್ಲಿ ಪ್ರೀತಿಯಿಂದ ಎಲ್ಲರನ್ನ ಕರೆಯೋದೆ ಅಮ್ಮು ಅಂತ ಹೇಳಿ. ಸೊ ಅದೇ ಹೆಸರಲ್ಲೇ ಟೈಟಲ್ ಬಂದಿದೆ, ಗೊತ್ತಿಲ್ಲ. ಅಂಡ್ ಅವ್ರ ಫಸ್ಟ್ ಸಿನಿಮಾದಲ್ಲೂ ಅಷ್ಟೇ ಜ್ಯೋತಿ ಅಂತ ಇತ್ತು. ಕೋಇನ್ಸಿಡೆನ್ಸ್ ಆಗಿ ಅದು ನನ್ನ ಹೆಂಡತಿ ಹೆಸರಾಗಿತ್ತು. ಎಷ್ಟು ಪ್ರೇಮ ಅಂತ ಅದ್ರ ಜೊತೆನಲ್ಲಿ ಮಹೇಶ್ ಬಾಬು ಸರ್ ಜೊತೆನಲ್ಲಿ ನಾನು ಬಹಳಷ್ಟು ವರ್ಷಗಳ ಹಿಂದೆನೆ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಆದ್ರೆ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಅದೃಷ್ಟ ಇವತ್ತು ನನ್ನ ಮಗಳಿಗೆ ಸಿಕ್ಕಿದೆ. ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ನನ್ನ ಮಗು ನಿಮ್ಮಿಂದ ಸಾಕಷ್ಟು ಕಲಿಯೊಂದಿದೆ, ಕಲಿಸ್ಕೊಡಿ. ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ತಿದ್ದಿ ಒಳ್ಳೆ ಅದ್ಭುತ ಕಲಾವಿದನಾಗಿ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಆಶೀರ್ವಾದ ನನ್ನ ಮಗಳಿಗೆ ವನದೇವಿ ಮೆಡಲ್ ಸಿಕ್ಕಿದೆ. ಇಷ್ಟು ಚೆನ್ನಾಗಿ ಡೈಲಾಗ್ ಹೇಳೋದು, ನನ್ನ ಮಗಳು ಬದುಕೊಳ್ತಾಳೆ ಅಂತ ಅನಿಸ್ತು. ಅಷ್ಟೇ ಅಲ್ಲ, ಅವಳಿಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂದಿದ್ದು ಫಸ್ಟ್ ಟೈಮ್. ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಕನ್ಸಲ್ಲೂ ಸಹ.
ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರಿಗೆ ಫಿಲ್ಮ್ ಫೇರ್ ಅವಾರ್ಡ್ ತಂದ್ಕೊಡ್ಲು. ತಂದೆ ತಾಯಿಯಾಗಿ ನಾವಾಗ್ಲಿ ನೀವಾಗ್ಲಿ ಒಂದು ಬಯಸೋದು ದೇವ್ರ ಹತ್ರ ಕೇಳ್ಕೊಳ್ಳೋದು ಅಂದ್ರೆ ಚೆನ್ನಾಗಿರ್ಬೇಕು ಅವ್ರ ಕೆರಿಯರು, ನಮ್ಮ ಹೆಸರಿಗೆ ಎಲ್ಲೂ ಕಳಂಕ ಬರ್ದಾಗೆ ಚೆನ್ನಾಗಿ ನಡ್ಕೊಂಡೋದ್ರೆ ಸಾಕು ಅಂತ ಹೇಳಿ. ಸೊ ಅದನ್ನ ನಾನು ಹೀರೋ ಆಗಿರ್ಬೇಕಾದ್ರೇನೆ ನನ್ನ ಮಗಳು ಹೀರೋಯಿನ್ ಆಗಿ ಒಂದು ಫಿಲ್ಮ್ ಫೇರ್ ತಂದ್ಕೊಟ್ಬಿಟ್ಲು ನನಗೆ. ಸೊ ನಾನು ಯಾವಾಗ ಎಲ್ಲ ವೇದಿಕೆನಲ್ಲೂ ಹೇಳ್ತಾ ಇರ್ತೀನಿ, ನಾವು ಮನೆಗೆ ಹೋದ್ರೆ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ, ನನ್ನಾಗ್ಲಿ ವಿಜಯನ್ ಆಗ್ಲಿ ಯಾವ ಹೀರೋಗಳನ್ನಾಗ್ಲಿ ಬಂದವ್ರು ಯಾರು ಎಷ್ಟು ಆಸ್ತಿ ಸಂಪಾದನೆ ಮಾಡಿದಿರ ಅಂತ ಯಾರು ಕೇಳಲ್ಲ. ನಮ್ ಗೋಡೆ ಮೇಲೆ ಸುಮ್ಮನೆ ಒಂದ್ಸರಿ ಕಣ್ಣಾಕ್ತಾರೆ, ಎಷ್ಟು 100 days ಶೀಲ್ಡ್ ಇದೆ, ಎಷ್ಟು 200 days ಶೀಲ್ಡ್ ಇದೆ, ಎಷ್ಟು ಅವಾರ್ಡ್ ಬಂದಿದೆ, ಅದೇ ನಾವು ಸಂಪಾದನೆ ಮಾಡುವಂತ ಆಸ್ತಿ.